ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ಜ್ಯೋತಿಷರುಗಳಂತಂದ್ರೆ ಜೋಕರ್ಗಳ ತರ ಟ್ರೀಟ್ ಮಾಡೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ಕೆಲವು ಜ್ಯೋತಿಷರುಗಳು ಕೂಡ ಜೋಕರ್ಗಳ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತಹ ಸೀರಿಯಸ್ ಆಗಿರುವಂತಹ ವಿಚಾರ. ಗ್ರಹಗಳ ಇನ್ಫ್ಲುಯೆನ್ಸ್ ಇಂದ ನಮ್ಮ ಭವಿಷ್ಯದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ. ಇವೆಲ್ಲ ಪೂರ್ವ ನಿರ್ಧರಿತ ಅಂತ ನಮ್ಮ ಋಷಿಗಳು ತಿಳ್ಕೊಂಡು ಕರ್ಮದ ಅನುಸಾರವಾಗಿ ಎಲ್ಲ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಅವ್ರು ಲೆಕ್ಕಾಚಾರ ಹಾಕಿ ಈ ಕರ್ಮಕ್ಕೆ ತಕ್ಕಂತೆ ದಶೆಗಳ ಪ್ರಕಾರವಾಗಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳಿ ಅವರು ಒಂದು ಜ್ಯೋತಿಷ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರು ಸೂರ್ಯನ ಕಿರಣಗಳಿಂದ ಸೈಕಲಾಜಿಕಲ್ ಆಗಿ ನಮ್ಮಲ್ಲಿ ಆಗುವಂತಹ ಚೇಂಜಸ್ ನೀವು ಜಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡಿ ಒಂದು ಗ್ರಹದ ಪರಿಣಾಮ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕರ್ಮವೇ ಇಲ್ಲ ಅಂತ ಹೇಳೋರು DNA ಬಗ್ಗೆ ಈಗ ಆಗ್ತಿರೋ ಸಂಶೋಧನೆಗಳನ್ನ ನೋಡಿ ವ್ಯಕ್ತಿಗೆ ತನ್ನ ಸಂಸ್ಕಾರಗಳು ಹುಟ್ಟುತ್ತಾನೆ ಹೇಗೆ ನರ್ಚರ್ ವರ್ಸಸ್ ನೇಚರ್ ಅಂತ ಹೇಳಿ ಒಂದು ದೊಡ್ಡ ಡಿಬೇಟೇ ಇದೆ. ಸೊ ಇದೆಲ್ಲ ನೋಡಿದಾಗ ಜ್ಯೋತಿಷ್ಯ ಋಷಿಗಳು ಈ ತರ ಕಾಮಿಡಿ ಮಾಡೋಕೆ ಕಂಡುಹಿಡಿದಿರುವಂತದ್ದಲ್ಲ, ಜೀವನವನ್ನ ರೂಪುಗೊಳಿಸ್ಕೊಳ್ಳೋಕೆ, ಜೀವನವನ್ನ ತಿದ್ದುಕೊಳ್ಳಕ್ ಮಾಡಿರುವಂತದ್ದು. ಇದರಲ್ಲಿ ಎಲ್ಲದೂ ನನ್ನ ಕಂಟ್ರೋಲ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ಮೂರ್ಖತನದ ವಿಚಾರ ಅಲ್ಲ. ಎಷ್ಟೋ ವಿಚಾರಗಳಿಗೆ ಪೂರ್ವ ನಿರ್ಧರಿತ ಸೈಕಲಾಜಿಕಲ್ ಆಗಿ ನನ್ನನ್ನ ನಾನು ಎಷ್ಟೋ ವಿಚಾರಗಳು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅದು ನನ್ನ ಸಂಸ್ಕಾರದಿಂದ ಬಂದಿರುವಂತದ್ದು. ನಿಮ್ಗೆ ರೀಸೆಂಟ್ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಇದು ಡಿಬೇಟ್ ನಮಗೆ ಬೇಡ. ಬಟ್ ಜ್ಯೋತಿಷ್ಯ ಅಂತ ನೀವು ಒಬ್ಬರ ಹತ್ರ ಹೋಗ್ತೀರಾ, ಭವಿಷ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ಭವಿಷ್ಯದಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಮ್ಗೆ ಇರುತ್ತೆ, ನಮ್ಮ ಜೀವನ ಯಾವ ಕಡೆಗೆ ಹೋಗುತ್ತೆ ಅಂತ ಹೇಳಿ. ಹೋದಾಗ ನಿಮಗೆ ಸರಿಯಾಗಿರೋ ಗೈಡೆನ್ಸ್ ನಿಮ್ಗೆ ಸಿಗ್ಬೇಕಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜ್ಯೋತಿಷ್ಯದ ನಿಜವಾದ ಜ್ಯೋತಿಷ್ಯ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಿಜವಾದ ಜ್ಯೋತಿಷಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ತಾನೆ, ಲಗ್ನದ ಮೇಲೆ ನಿಮ್ಮ ಭವಿಷ್ಯ ಹೇಳ್ತಾನೆ ಹೊರತು ರಾಶಿಯ ಮೇಲಲ್ಲ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮಹರ್ಷಿ ಷಷ್ಠ್ಯಾಂಶ ಅಂತ ಒಂದು ಚಾರ್ಟ್ ಕೊಡ್ತಾರೆ. ಅದ್ರಲ್ಲಿ ಬಂದು ನಿಮಗೆ 2 ಸೆಕೆಂಡ್ 3 ಸೆಕೆಂಡ್ ಜಾಗ ಚೇಂಜ್ ಆಗೋದನ್ನ ಹೇಗೆ ನೋಡ್ಬೇಕು ಅಂತಿದೆ. ಋಷಿಗಳು ಬಹಳ ಮುಂದೆ ಇದ್ದಾರೆ, ನಾವು ಇನ್ನ ಪ್ರಶ್ನೆ ಮಾಡೋದ್ರಲ್ಲೇ ಇದ್ದೀವಿ. ಅದಕ್ಕೆಲ್ಲ ಉತ್ತರ ಆಗ್ಲೇ ಕೊಟ್ಟಾಗಿದೆ. ಎರಡನೇದು ಬಂದು, ನಾನು ಭವಿಷ್ಯವನ್ನು ಹೇಳುವಾಗ ಯೂಶುವಲ್ ಆಗಿ ನಿಮ್ಮ ಜಾತಕ ಇಲ್ಲ ಅಂತಂದ್ರೆ ನಾನು ಹಸ್ತ ಸಾಮುದ್ರಿಕೆ ಮೂಲಕ ಹೇಳ್ತೀನಿ. ನಾಡಿ ಜ್ಯೋತಿಷ್ಯದಲ್ಲಿ ಇರುವಂತಹ ರೇಖೆಗಳು, ಆಮೇಲೆ ಚೈನೀಸ್ ವೆಸ್ಟರ್ನ್ ಪಾಮಿಸ್ಟ್ರಿ ಇಂದ ಸೈಕಲಾಜಿಕಲ್ ಟೆಂಡೆನ್ಸೀಸ್ ಎಲ್ಲವನ್ನು ಕೂಡ ಹಲವಾರು ಘಟನೆಗಳನ್ನ ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಲಗ್ನವನ್ನ ತಿದ್ದಬೇಕು ಅಥವಾ ಸಿಕ್ಕಿಲ್ಲ ಅಂತಂದ್ರೆ ಹಸ್ತ ಸಾಮುದ್ರಿಕೆ ಮೂಲಕ ನಿಮ್ಮ ಜಾತಕವನ್ನ ಹೇಳ್ಬೇಕು. ಆಮೇಲೆ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ಬೇಕು. ಪರಿಹಾರಕ್ಕೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಋಷಿ ಹೇಳಿರುವಂತಹ ಮಂತ್ರ ಜಪಗಳ ದಾನಗಳನ್ನ ಹೇಳ್ಬೇಕು. ಹಂಗಂದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಷ್ಠೆ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ, ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಜ್ಯೋತಿಷ ಕೇಳೋದು ಸುಲಭ, ಸತ್ಯವನ್ನ ನೀವು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ, ಅವಾಗ ಮಾತ್ರ ಭವಿಷ್ಯ ಕೇಳಬೇಕು. ಸೊ ಇಷ್ಟೆಲ್ಲ ಸೀರಿಯಸ್ ಆಗಿರೋ ವಿಚಾರಗಳಿದೆ. ಸೊ ಈ ಬಗ್ಗೆ ನಿಮ್ಮ ಜಾತಕವನ್ನು ನೋಡ್ಬೇಕು ಅಂದ್ರೆ ಖಂಡಿತ ನ್ಯೂಮರಾಲಜಿಸ್ಟ್ ಗಳ ಹತ್ರ ಹೋಗ್ಬೇಡಿ. ಸಂಖ್ಯಾಶಾಸ್ತ್ರಜ್ಞರು, ಆಮೇಲೆ ಕರಂಗುಲಿ ಮಾಲ ಬಗ್ಗೆ ಹೇಳೋರು, ಜೆಮ್ಸ್ಟೋನ್ಸ್ ಹೇಳೋರು, ಹೆಸರು ಚೇಂಜ್ ಮಾಡ್ಕೊಳ್ಳೋರ ಹತ್ರ ಹೋಗ್ಬೇಡಿ. ನಿಮ್ಮ ನಿಖರವಾದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಜಾತಕವನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ಗೆ ಒಬ್ಬ ಜ್ಯೋತಿಷಿಗೆ ನೀವು ಗೌರವ ಕೊಡ್ಬೇಕಾಗತ್ತೆ, ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಬಗ್ಗೆ ನೋಡೋಕೆ ನೀವು ಭೈರವಿ ಅಷ್ಟೋದಲ್ಲಿ ನೀವು ನಿಮ್ಮ ಜಾತಕವನ್ನು ಕಳಿಸ್ಬೋದು. ಇದ್ರ ಪ್ರಕಾರವಾಗಿ ಆ ಅನಾಲಿಸಿಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ವಿಚಾರಗಳಿದೆ. ವೃಷಭ ರಾಶಿ 2026 ಮಾರ್ಚ್ 22ನೇ ತಾರೀಕು ನಂತರ ವೃಷಭ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ, ಜನಿಸಿದಂತವ್ರಿಗೆ ಇರುವಂತಹ ಪಾಸಿಟಿವ್ ನೆಗೆಟಿವ್ ವಿಚಾರಗಳ ಬಗ್ಗೆ ಮಾತಾಡೋಣ. ಯುಗಾದಿ ಫಲದ ಬಗ್ಗೆ ತುಂಬಾ ಜನ ತಲೆ ಕೆಡಿಸ್ಕೊಂತ ಇದ್ದಾರೆ. ಯುಗಾದಿಯಿಂದ ಯಾವ್ದು ಬದಲಾವಣೆ ಆಗಲ್ಲ. ನೀವೊಬ್ರು ಇಂಡಿವಿಜುವಲ್ ವ್ಯಕ್ತಿ, ನಿಮ್ಮ ಜಾತಕ ಬೇರೆ, ನಿಮ್ಮ ಲಗ್ನ ಬೇರೆ, ನಿಮ್ಮ ಗ್ರಹಗಳಿರುವಂತಹ ಡಿಗ್ರಿಗಳು ಬೇರೆ, ಹಾಗೆ ನಿಮ್ಮ DNA ಬೇರೆ, ನಿಮ್ಮ ಆಲೋಚನೆ ಬೇರೆ, ನಿಮ್ಮ ಸೈಕಾಲಜಿನೇ ಬೇರೆ. ಎಲ್ಲಾರು ಅನ್ವಯ ಆಗೋದು ನಿಮ್ಗೆ ಆಗಲ್ಲ. ಬಟ್ ವೃಷಭ ರಾಶಿ ಅಂತ ಬಂದಾಗ ರಾಶಿಯ ಕೆಲವು ಚೇಂಜಸ್, ಆ ವ್ಯಕ್ತಿತ್ವದ ಕೆಲವು ನಿಮಗೆ ಬಂದಿರುತ್ತೆ. ಸೊ ಅದ್ರ ಆಧಾರದ ಮೇಲೆ ನಾವು ಒಂದು ಜನರಲ್ ಪ್ರಿಡಿಕ್ಷನ್ಸ್ ಕೊಡುವಂತದ್ದು ರಾಶಿ ಫಲ ಆಗಿದೆ. ಇದು ಬಂದು ನಿಮಗೆ ಫಲದೀಪ ಗ್ರಂಥದಲ್ಲಿ ಮಂತ್ರೇಶ್ವರ ಬಹಳ ಕ್ಲಿಯರ್ ಆಗಿದ್ರ ಬಗ್ಗೆ ಮಾತಾಡಿದ್ರೆ, ಟ್ರಾನ್ಸಿಟ್ ಥಿಯರಿ ಅಂತ ಹೇಳ್ತಾರೆ. ಸೊ ವೃಷಭ ರಾಶಿಯಲ್ಲಿ ನೋಡುವಂತಹ ನೆಗೆಟಿವ್ ವಿಚಾರಗಳ ಬಗ್ಗೆ ಏನೇನು ಹೇಳೋದಾದ್ರೆ, ಚತುರ್ಥ ಭಾವದಲ್ಲಿರುವಂತಹ ಕೇತು ಮನೆಯಲ್ಲಿ ವಿನಾಕಾರಣ ಕಿರಿಕಿರಿಗಳು, ಟೆನ್ಷನ್ಗಳನ್ನ ಮಾಡುವಂತ ಸಾಧ್ಯತೆ ಉಂಟಾಗುತ್ತೆ. ಅಂದ್ರೆ ತಾಯಿಯಿಂದ, ಮಕ್ಕಳಿಂದ, ಹೆಂಡತಿಯಿಂದ ನಾನಾ ತರದಲ್ಲಿ ಕಿರಿಕಿರಿಗಳು ಉಂಟಾಗಿ ನಿಮ್ಮ ಮನಸ್ಸು ತುಂಬಾ ಸ್ಟ್ರೆಸ್ಫುಲ್ ಆಗಿ ನೀವು ಫೀಲ್ ಆಗುವಂತ ಸಾಧ್ಯತೆ ಇರುತ್ತೆ. ಬಹಳ ಜಾಗ್ರತೆಯಿಂದ ಇರಿ. ಎರಡನೇದಾಗಿ ಬಂದು ಕುಟುಂಬ ಅಂತ ಬಂದಾಗ ಪ್ರಾಪರ್ಟಿ ರಿಲೇಟೆಡ್ ವಿಚಾರದಲ್ಲಿ ಸೋಲಾಗುತ್ತೆ. ನೀವೊಂದು ತುಂಬಾ ಇಷ್ಟಪಟ್ಟಿರ್ತೀರ ಒಂದು ಪ್ರಾಪರ್ಟಿನ,
ತಗೊಳಕ್ ಕಷ್ಟ ಆಗ್ಬೋದು, ವಿಳಂಬ ಆಗ್ಬೋದು, ಅದಕ್ಕೆ ಡಾಕ್ಯುಮೆಂಟ್ ಸರಿಯಾಗಿ ಬರದೇ ಇರ್ಬೋದು, ಇನ್ನೊಂದೇನೋ ಒಂದು ತಕರಾರು ಇರ್ಬೋದು. ಈ ಸಾಧ್ಯತೆಗಳು ಹೆಚ್ಚಾಗೋದ್ರಿಂದ ಸ್ವಲ್ಪ ವಿಳಂಬ ಆಗುತ್ತೆ, ವೇಟ್ ಮಾಡಿ. ಅಗೈನ್ ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿ ಕೇತು ಇದ್ರೆ ನಿಮಗೆ ಅನವಶ್ಯಕವಾಗಿರುವಂತಹ ಸಮಸ್ಯೆಗಳು ಪ್ರಾಪರ್ಟಿ ರಿಲೇಟೆಡ್ ಸ್ಟಾರ್ಟ್ ಆಗುತ್ತೆ. ಈಗ ವೆಹಿಕಲ್ ಖರೀದಿನೇ ಆಗ್ಲಿ, ಅಲ್ಲೂ ಕೂಡ ವಿಳಂಬ ಆಗುವಂತ ಸಾಧ್ಯತೆ ಇರುತ್ತೆ. ಇದು ನೆಗೆಟಿವ್ ಆಗಿ. ಆಮೇಲೆ ದಶಮ ಸ್ಥಾನವನ್ನ ನಾವು ನೋಡೋದಾದ್ರೆ ಯೂಶುವಲ್ ಆಗಿ ನನಗೆ ಅನಿಸ್ತಿರುವಂತದ್ದು ರಾಹು ಇನ್ ದ 10th ಹೌಸ್. ಇದು ಬಂದು ಏನಾಗ್ಬಿಡುತ್ತೆ, ರಾಹು ಯಾವಾಗ್ಲೂ ಕೂಡ ಕಿರಿಕಿರಿಗಳನ್ನ ಸಮಸ್ಯೆಗಳನ್ನ ತಂದಾಗುವಂಥದ್ದು. ಹಾಗೇನೆ ಯೂಶುವಲ್ ಆಗಿ 12ನೇ ಮನೆ 7ನೇ ಮನೆ ಅಧಿಪತಿ ಕೂಡ 10ನೇ ಮನೆ ಇರುವಂತದ್ದು. ಉದ್ಯೋಗದಲ್ಲಿ ವಿದೇಶದ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾರೆ ಒಳ್ಳೆಯದು. ತಮ್ಮ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳದಲ್ಲಿ ಉದ್ಯೋಗದ ಅವಕಾಶ ನೋಡುತ್ತಾ ಇರೋರಿಗೆ ಒಳ್ಳೆಯದು. ಆಮೇಲೆ ಪ್ರಮೋಷನ್ಸ್ ನ ಟ್ರಾನ್ಸ್ಫರ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನೀವೇನಾದ್ರೂ ನಿಮ್ಮ ಜಾಬ್ ಅಲ್ಲಿ ಇಲ್ಲಿ ತುಂಬಾ ಬದಲಾವಣೆಗಳು ಅನುಕೂಲಗಳಾಗುತ್ತೆ. ಪಂಚಮಾಧಿಪತಿ 10ನೇ ಮನೆಯಲ್ಲಿ ಈಗ ನೀವೊಂದು ಯಾವ್ದೋ ಒಂದು ಕೋರ್ಸ್ ನ ಮಾಡಿ ಅಥವಾ ಎಕ್ಸಾಮ್ ನ ಬರೆದು ನೀವೊಂದು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಕೆಲವು ಜಾಬ್ ಗಳಲ್ಲಿ ಆ ತರ ಇರುತ್ತೆ. ಆ ತರ ಸಾಧ್ಯತೆ ಇದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಆಮೇಲೆ 11ನೇ ಮನೆಯಲ್ಲಿ ಇರುವಂತಹ ಗ್ರಹಗಳನ್ನ ನಾವು ನೋಡಿದ್ರೆ ಖಂಡಿತವಾಗ್ಲೂ ಸಹ ಲಾಭದ ಸಾಧ್ಯತೆ. ಈಗ ನೀವೊಂದು ಹೊಸ ಬಿಸ್ನೆಸ್ ನ ಪ್ರಾರಂಭ ಮಾಡಿದ್ದೀರಾ, ಹೊಸ ವ್ಯವಹಾರವನ್ನು ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲಿ ನಿಮಗೆ ಲಾಭದ ಸಾಧ್ಯತೆ, ಸ್ವಲ್ಪ ಜಾಸ್ತಿನ ಲಾಭನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಬಿಸ್ನೆಸ್ ಗಳಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ. ಆಮೇಲೆ ಈ ಒಂದು ಬಿಸ್ನೆಸ್ ವ್ಯವಹಾರಗಳಲ್ಲಿ ಸಡನ್ ಗೇನ್ಸ್ ಕೂಡ ಇರುತ್ತೆ, ಏನ್ ತೊಂದರೆ ಇಲ್ಲ. ಬಟ್ ಸಾಲದಿಂದ ಬಳಲ್ತಿರೋರಿಗೆ, ಸಾಲದ ಸಮಸ್ಯೆ ಹೆಚ್ಚಾಗಿರೋರಿಗೆ ಇದು ಇನ್ನೂ ಜಾಸ್ತಿ ಆಗಿದೆ. 6ನೇ ಮನೆ ಅಧಿಪತಿ 11ನೇ ಮನೆ ಇರುವಂತದ್ದು, ಆ ಸಾಲ ತೀರ್ಸೋಕೆ ಇನ್ನೊಂದು ಸಾಲ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಾಲದ ಸುಳಿಯಲ್ಲಿ ಸಿಲುಕಬೇಡಿ. ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಅನವಶ್ಯಕವಾಗಿರೋ ಸಾಲಗಳನ್ನ ಮಾಡಕ್ ಹೋಗ್ಬೇಡಿ. ಮತ್ತೆ ಗೊತ್ತಿಲ್ದಿರೋ ಬಿಸ್ನೆಸ್ ಗಳನ್ನ ಮಾಡಿ ಅದಕ್ಕೆ ಕೈ ಸುಟ್ಕೊಂಡು ಅಲ್ಲೂ ಕೂಡ ಸಾಲಗಳು ಮಾಡ್ಕೊಂಡಿರ್ತೀರಾ. ಇದೆಲ್ಲ ಜಾಸ್ತಿ ಆಗೋ ಸಾಧ್ಯತೆ ಇರೋದ್ರಿಂದ ಹೊಸ ಸಾಲಗಳಿಗೆ ಯಾವ ಕಾರಣಕ್ಕೆ ಹೋಗ್ಬೇಡಿ. ಇರೋ ಸಾಲವನ್ನ ತೀರ್ಸೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಇವೆಲ್ಲ ನೆಗೆಟಿವ್ ವಿಚಾರಗಳಾಯ್ತು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೂಡ ತುಂಬಾ ಪಾಸಿಟಿವ್ ಆಗಿರುತ್ತದೆ. ಎಸ್ಪೆಷಲಿ ಪ್ರೇಮ ವಿವಾಹಕ್ಕೆ ನೀವು ಯಾರಾದ್ರೂ ಇಷ್ಟಪಟ್ಟಿರ್ತೀರ ಅನ್ಕೊಳ್ಳಿ, ಅಲ್ಲಿ ಮನೆಯಿಂದ ಅಕ್ಸೆಪ್ಟೆನ್ಸ್ ಸಿಗುವಂತ ಸಾಧ್ಯತೆ. ಈಗ ಕಾಲ ಪ್ರಪಂಚ ಬದಲಾಗ್ತಿರೋದ್ರಿಂದ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಗಳಿಗೆ ಬಹಳ ಒಂದು ಸಪೋರ್ಟ್ ಸಿಗ್ತಾ ಇದೆ ಪೇರೆಂಟ್ಸ್ ಗಳ ಕಡೆಯಿಂದ. ಸೊ ಹಾಗಾಗಿ ಕುಟುಂಬವನ್ನ ಒಪ್ಸೋ ಪ್ರಯತ್ನ ಮಾಡ್ತಿದ್ರೆ ಇಲ್ಲಿ ಕೂಡ ಅನುಕೂಲ ಆಗೋ ಸಾಧ್ಯತೆ ವೃಷಭ ರಾಶಿಯವರಿಗೆ ಇದೆ. ಇದೆಲ್ಲ ಇನ್ನು ಪಾಸಿಟಿವ್ ವಿಚಾರಗಳು ಬರೋದಾದ್ರೆ ಫೈನಾನ್ಷಿಯಲ್ ಗೈನ್ಸ್ ಸಡನ್ ಆಗಿ ಆಗುವಂತ ಸಾಧ್ಯತೆ. ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ ನೀವು ಮಾಡಿರ್ತೀರಾ, ಅಲ್ಲಿ ನಿಮಗೆ ಸಡನ್ ಆಗಿ ಫೈನಾನ್ಷಿಯಲ್ ನಿಮಗೆ ಲಾಭ ಆಗ್ಬೋದು. ಈ ಸಾಧ್ಯತೆಗಳೆಲ್ಲ ನಿಮಗೆ ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಇದೆ. ಆಮೇಲೆ ಅತ್ಯುತ್ತಮವಾಗಿರುವಂತಹ ಫೈನಾನ್ಷಿಯಲ್ ಗೇನ್ಸ್. ಈಗ ನೀವೆಲ್ಲೋ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ತಿರಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ವಿವಾಹಕ್ಕೆ ಸಂಬಂಧಪಟ್ಟಂತೆ ವಿವಾಹ ಖಂಡಿತವಾಗಲೂ ಆಗೋ ಸಾಧ್ಯತೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ, ಒಳ್ಳೆಯ ಸಂಬಂಧ ಇಷ್ಟು ದಿನ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ತರ ಒಂದು ಒಳ್ಳೆ ಸಂಬಂಧ ನಿಮಗೆ ಬರ್ಬೋದು. ಯಾವಾಗಲೂ ನೋಡ್ಕೊಂಡು ಹೋಗಿರ್ತಾರೆ, ಅವ್ರು ಪುನಃ ವಾಪಸ್ ಬರ್ಬೋದು. ಆಮೇಲೆ ಜಾತಕ ಮ್ಯಾಚ್ ಆಗುವಂತದ್ದು ಎಲ್ಲ ತರದ ಉತ್ತಮವಾಗಿರೋ ಸಂಬಂಧ ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಪಾಯಿಂಟ್ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಕೂಡ ಗಣಕೂಟ ಸಾಲಾವಳಿನ ತುಂಬಾ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಬೇರೆ ಕಾಂಬಿನೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರಿಗೂ ನಮಗೆ ವ್ಯಕ್ತಿತ್ವ, ಆರೋಗ್ಯ ಎರಡು ಚೆನ್ನಾಗಿರ್ಬೇಕು, ಮ್ಯಾರಿಟಲ್ ಲೈಫ್ ಚೆನ್ನಾಗಿರೋಕೆ ಅದನ್ನ ಹಾರೋಸ್ಕೋಪ್ ಅಲ್ಲಿ ಕಂಡುಹಿಡಿಬಹುದು. ಸೊ ಇಷ್ಟೆಲ್ಲ ಮದುವೆ, ಕುಟುಂಬ, ವಿವಾಹ ಎಲ್ಲ ವಿಚಾರಗಳನ್ನ ನೋಡಿದ್ದಾಯ್ತು. ಇನ್ನು ಆರೋಗ್ಯದಲ್ಲೂ ಕೂಡ ಸುಧಾರಣೆಗಳು ಕಾಣುತ್ತೆ. ನೀವು ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳು ಕಾಣಿಸ್ತಾ ಇದ್ರೆ ಅಲ್ಲೂ ಸುಧಾರಣೆ. ಗೃಹ ನಿರ್ಮಾಣಕ್ಕೆ ಮತ್ತೆ ಪ್ರಾಪರ್ಟಿ ಖರೀದಿಗೆ ಮಾತ್ರ ನೆಗೆಟಿವ್ ಆಗಿದೆ. ಒಂದ್ ವೇಳೆ ನೀವು ಗೃಹ ನಿರ್ಮಾಣಕ್ಕೆ ಕೈ ಹಾಕಿದ್ರೆ ಅದು ಸ್ವಲ್ಪ ಡಿಲೇ ಆಗುವಂತಹ ಸಾಧ್ಯತೆಗಳು ಇದೆ. ದಶಮ ಭಾವ ಬಹಳ ಚೆನ್ನಾಗಿರೋದ್ರಿಂದ ಈಗ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯ ಸಮಯ, ಖಂಡಿತವಾಗ್ಲೂ ಮಾಡಿ. ಜಾಬ್ ಇಂದ ಜಂಪ್ ಆಗಿ ಕ್ವಿಟ್ ಮಾಡಿ ಬಿಸ್ನೆಸ್ ಮಾಡೋರು ಕೂಡ ಬಹಳ ಅನುಕೂಲವಾಗಿದೆ. ಉದ್ಯೋಗದ ಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ. ಲಾಭದ ಸ್ಥಾನದಲ್ಲಿ ದಶಮಾಧಿಪತಿ ಇರೋದು ನಿಮಗೆ ಉದ್ಯೋಗ ಪ್ರಾಪ್ತಿ ಖಂಡಿತವಾಗ್ಲೂ. ಎಷ್ಟೋ ದಿನದಿಂದ ಹುಡುಕ್ತಿದ್ದೀನಿ ಸರ್, ನನಗೆ ಉದ್ಯೋಗ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳೋರಿಗೆ, ವೃಷಭ ರಾಶಿಯವರಿಗೆ ಉದ್ಯೋಗದ ಪ್ರಾಪ್ತಿ ಖಂಡಿತವಾಗ್ಲೂ ಇದೆ. ಲಾಭದ ಸಾಧ್ಯತೆ ಇದೆ, ಅಭಿವೃದ್ಧಿಯ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ನಮಸ್ಕಾರ.